ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಅವಧಿ ಕಳೆದಿದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಮ್ಮ ದಾವಣಗೆರೆ ಜನರ ಅಭಿಪ್ರಾಯ. ಶಾಲಾ ಮಕ್ಕಳು ಸ್ಕಾಲರ್ಶಿಪ್ ತೆಗೆದ್ರು ಬಸ್ಗಳನ್ನ ಹೆಣ್ಮಕ್ಳು ಮಾಡ್ದಾಡ್ತಾರೆ. ಈ ಸರ್ಕಾರಕ್ಕೆ ಎಷ್ಟು ಅಂಕಗಳನ್ನ ನೀಡ್ತಾರೆ ಅಂತ ನೋಡೋಣ ಬನ್ನಿ. 10ಕ್ಕೆ 10 ಕೊಡ್ತೀವಿ. ಕಾಂಗ್ರೆಸ್ 10ರಾಗ 8 ಕೊಟ್ಟಮ್ಮ. ನಾವಿದ್ದೀವಿ ದಾವಣಗೆರೆ ಸಮೀಪದ ಎಲೆಬೇತೂರು ಗ್ರಾಮದಲ್ಲಿ. ಈಗ ಏನ್ ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಅವಧಿ ಕಳೆದಿದೆ. ಸೊ ಇಲ್ಲಿನ ಜನರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಮಸ್ತೆ ಸರ್. ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಸರ್. ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರ ಹೆಣ್ಮಕ್ಳಿಗೆ ಎಲ್ಲ ಅನುಕೂಲ ಮಾಡಿದೆ. ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮಾಡಿದೆ. ಈ ಗ್ಯಾರಂಟಿಗಳು ಬಡವರಿಗೆ ಅನುಕೂಲ ಆಗಿದೆ ಸರ್. ಭಾಳ ತುಂಬ ಅನುಕೂಲ ಆಗಿದೆ. ಸರ್ಕಾರ ಬಂದು ಒಳ್ಳೆ ಕೆಲಸ ಮಾಡಿದೆ. ಅದನ್ನ ಹೆಣ್ಮಕ್ಳ ಬಾಯಿಗೆ ಸ್ವಲ್ಪ ಕೇಳಿ ಸರ್. ಇದು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದೆಯಲ್ಲ, ಉಚಿತ ಬಸ್, ಉಚಿತ ವಿದ್ಯುತ್, ಗೃಹಲಕ್ಷ್ಮಿ, ಯುವ ನಿಧಿ, ಇದು ಜನರಿಗೆ ಸರಿಯಾಗಿ ಸಿಗ್ತಿದೆಯಾ? ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ, ಸಿಗ್ತಾ ಇದೆ, ಅನುಕೂಲ ಆಗಿದೆ, ಎಲ್ಲರಿಗೂ ಸಿಕ್ಕಿದೆ. ಸರ್ಕಾರ ತುಂಬಾ ಒಳ್ಳೆ ಕೆಲಸನ ಮಾಡಿದೆ ಬಡವರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ಕಾರ ಇವಾಗ ಏನ್ ಹೇಳ್ತಿದೆ ಅಂತ ಅಂದ್ರೆ, ಇವಾಗ ಗ್ಯಾರಂಟಿಗಳನ್ನ ಕೊಡ್ತಿರೋದ್ರಿಂದ ನಮಗೆ ಬೇರೆ ಕಾಮಗಾರಿಗಳನ್ನ ನಡೆಸೋಕೆ ಆಗ್ತಿಲ್ಲ ಅಂತ ಹೇಳ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಮಗಾರಿಗಳು ನಡೀತಾ ಇದಾವೆ ಮೇಡಮ್. ಎಲ್ಲ ಕಡೆಗೂ ಕಾಮಗಾರಿಗಳು ನಡೀತಾ ಇದಾವೆ, ಬಿಲ್ಗಳು ಆಗ್ತಾ ಇದಾವೆ, ಯೋಜನೆಗಳು ಕರೆಕ್ಟಾಗಿ ತಲುಪ್ತಾ ಇದಾವೆ. ಸುಮ್ಮನೆ ಈಗ ಅಪೋಸಿಟ್ ಪಾರ್ಟಿಯರ್ ಆ ಥರ ಹೇಳ್ತಾ ಇದ್ದಾರೆ ಸರ್ಕಾರ ಸರಿ ಇಲ್ಲ, ಸರ್ಕಾರ ಉಚಿತ ಯೋಜನೆಗಳು ಕೊಟ್ಟು ಭಾಳ ನಮಗೆ ಇದು ಮಾಡ್ತಾ ಇದೆ, ಕೆಲಸಗಳು ನಡೀತಾ ಇಲ್ಲ, ಕಾಮಗಾರಿಗಳು ನಡೀತಾ ಇಲ್ಲ ಅಂತ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾನೆ ಇರ್ತಾರೆ ಸರ್. ಇವಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು 10 ಅಂಕಗಳನ್ನ ನೀಡ್ತೀವಿ, ಅದರಲ್ಲಿ ಎಷ್ಟು ಕೊಡಕ್ಕೆ ಇಷ್ಟಪಡ್ತೀರಾ? 10ಕ್ಕೆ 10 ಕೊಡ್ತೀವಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು 10 ಅಂಕಗಳನ್ನು ಕೊಡಕ್ಕೆ ಇಷ್ಟಪಡ್ತೀವಿ. ನಮಸ್ತೆ ಅಮ್ಮ. ನಮಸ್ತೆ. ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು. ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದುಡ್ಡು ಹಾಕಿದಾರಮ್ಮ ನಮಗೆ ಗೃಹಲಕ್ಷ್ಮಿದು ಅಕ್ಕಿ ದುಡ್ಡು ಬದತ್ತೆ, ಗೃಹಲಕ್ಷ್ಮಿ ದುಡ್ಡು ಬದತ್ತೆ. ಇವಾಗ ಉಚಿತ ಬಸ್ಸು, ವಿದ್ಯುತ್, ಆಮೇಲೆ ಇದೆಲ್ಲ ಫ್ರೀಯಾಗಿ ಸಿಗ್ತಿದೆಯಲ್ಲ, ನಿಮಗೆಲ್ಲ ಇದು ಸರಿಯಾಗಿ ಸಿಗ್ತಿದೆಯಾ? ಕಾಂಗ್ರೆಸ್. ಓಕೆ, ಇಲ್ಲೊಬ್ರು ಅಮ್ಮ ಇದ್ದಾರೆ, ಅಕ್ಕಿ ಮಾಡ್ತಿದ್ದಾರೆ. ಅವರು ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತಮ್ಮ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ವರ್ಷ ಆಗಿದೆ. ಒಂದು ಕಿಲಿಗೆ ಒಳ್ಳೇದಾಗೈತಿ. 5 kg ಅಕ್ಕಿ ಕೊಡ್ತಾರ. ಭಾಳ ಜನಕ್ಕೆ ಆಗೋದಿಲ್ಲ ಅಕ್ಕಿ, ಸ್ವಲ್ಪ ಜನಕ್ಕೆ ಆಕೈತಿ ಅಕ್ಕಿ. ಇವಾಗ ಉಚಿತ ಬಸ್ಸು, ಆಮೇಲೆ ವಿದ್ಯುತ್, ಗೃಹಲಕ್ಷ್ಮಿ ಇದೆಲ್ಲ ಕೊಡ್ತಿದ್ದಾರೆ. ನಿಮಗೆ ಇದೆಲ್ಲ ಕರೆಕ್ಟಾಗಿ ಸಿಗ್ತದೆ? ಒಳ್ಳೇದಾಗೈತಿ, ಚೆನ್ನಾಗಿ ಇದು ಮಾಡ್ತಾ ಇದಾರ. ಹಾ, ಇವಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 10 ಅಂಕಗಳು ನೀಡಿದ್ರೆ ನೀವು ಎಷ್ಟು ಅಂಕಗಳನ್ನ ಕೊಡಕ್ಕೆ? 8 ಕೊಡ್ತಾವಿ. ಅವ್ನು ಸಿದ್ದರಾಮಯ್ಯ ಬರಕು, ಕಾಂಗ್ರೆಸ್ ಬರಕು. ಕಾಂಗ್ರೆಸ್ ನಿದ್ದಲ್ಲೇ ನಾವು ಉದ್ಧಾರ ಆಗಿರೋದು. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಈಗ ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು. ನನಗೆ ಹೇಳಮ್ಮ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರ ಬಂದಿದ್ದೆಲ್ಲ ಅಕ್ಕಿ ಇದು ಕಾರ್ಡ್ ಇಲ್ಲ, ಗೃಹಲಕ್ಷ್ಮಿದು ಇಲ್ಲ, ಯಾವ್ದು ಇಲ್ಲ. ಇದು ಮಾಡಿಸ್ಕೋಬೇಕಿತ್ತಲ್ಲ ನೀವು? ನಾವು ಅಕ್ಕಿದ್ದು ಕಾರ್ಡ್ ಇದ್ದಿದ್ರು ಮಾಡಿಸ್ಕೊಂಡ, ಅದು ಕಾರ್ಡ್ ಇಲ್ಲ, ಅಲ್ಲಿ ಒಂದು ಮಾಡಿಸ್ಕೊಂಡಿ. ಇವಾಗ ಈ ಸರ್ಕಾರದಿಂದ ನಿಮಗೆ ಉಪಯೋಗ ಆಗಿದೆಯಾ ಇಲ್ಲ? ಫ್ರೀ ಬಸ್ಸು, ಆಮೇಲೆ ವಿದ್ಯುತ್, ಗೃಹಲಕ್ಷ್ಮಿ ಇದೆಲ್ಲ ಐತಿಲ್ಲ. ಫ್ರೀ ಬಸ್ ಹೋಗೋದಿಲ್ಲ ನಾವು, ಎಂದೈತಿಲ್ಲ. ಆಗೈತಿ ಪಾಪ ಒಕ್ಕರ್ ಹೋಗೋರು, ನಾವು ಹೋಗೋದಿಲ್ಲ. ಅಮ್ಮ ನಮಸ್ಕಾರ. ನಮಸ್ಕಾರ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆಯಲ್ಲ, ಈಗ ಫ್ರೀ ಬಸ್ಸು ಮತ್ತೆ ವಿದ್ಯುತ್, ಇದು ಗೃಹಲಕ್ಷ್ಮಿ ಇದೆಲ್ಲ ಬರ್ತಿದೆಯಲ್ಲ, ನಿಮಗೆ ನಮಗೆ ಬರೋದಿಲ್ರಿ. ನಮ್ಮ ಅಮ್ಮ ಮಾಡಿಸಿದೀವಿ. ನಮ್ಮ ಅಮ್ಮಗೆ ಈಗ ಬಂದೇ ಇಲ್ಲ. ಅದು ಗೃಹಲಕ್ಷ್ಮಿದು ಬಂದಿಲ್ಲ, ಸಂಬಳನೂ ಬಂದಿಲ್ಲ. ಬಸ್ಸಿಗೆಲ್ಲ ಓಡಾಡ್ತಿರಲ್ಲ, ಅದು ಆಧಾರ್ ಕಾರ್ಡ್ ತಗೊಂಡು ಓಡಾಡ್ತಾರೆ. ಆಧಾರ್ ಕಾರ್ಡ್ ಯೂಸ್ ಆಗ್ತಿದ್ಯಾ? ಅದು ಒಂದ ಯೂಸ್ ಆಗಲ್ಲ. ಅಮ್ಮ ನಮಸ್ಕಾರ. ನಮಸ್ಕಾರಮ್ಮ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆಯಲ್ಲ, ಎಲ್ಲ ಬಂದತ್ತಮ್ಮ, ನಮ್ಗೆ ಎಲ್ಲದು ಒಳ್ಳೇದಾಗೈತಿ. ಈಗ ಫ್ರೀ ಬಸ್ಸು, ಆಮೇಲೆ ಗೃಹಲಕ್ಷ್ಮಿ ಇದೆಲ್ಲ ಎಲ್ಲ ಬೀಳ್ತಾವಮ್ಮ, ನಮಗೆ ಸಂಬಳ ಬೀಳ್ತಾವ, ಗೃಹಲಕ್ಷ್ಮಿ ಬೀಳ್ತೈತಿ. ಅಮ್ಮ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದತ್ತಲ್ಲ, ಈಗ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟತ್ತಲ್ಲ, ನಿಮಗೆ ಅದೆಲ್ಲ ಯೂಸ್ ಆಗಿದೆಯಾ, ಬಳಕೆ ಆಗಿದೆಯಾ? ಆಗೈತಮ್ಮ, ಬಳಕೆ ಆಗೈತಿ, ಯೂಸ್ ಆಗೈತಿ. ಏನು ಸಂಬಳದ ಮಾತ್ರ ನಮ್ಮ ದೇವದಾಸಿದು. ಮೊನ್ನೆ DC ಆಫೀಸ್ಗೆ ಹೋಗಿದ್ವಿ. DC ಅವ್ರ ಮಗ್ಲ ನಿಂತ್ಕೊಂಡು ನಮಗೆ ಕರ್ಕೊಂಡು ಏನಂದ್ರು, ನೋಡಮ್ಮ ನೀವು ದೇವದಾಸಿ ಲೀಡ್ರ್ ಅಂತೀರಿ ಇದಕ್ಕೆ ದಾವಣಗೆರೆ ಸುತ್ತಮುತ್ತ ನೀವು ಜನ ಕರ್ಕೊಂಬಂದು ಇಷ್ಟಕ್ಕಂದಲ್ಲ 800-900 ಜನ ಕರ್ಕೊಂಬಂದು ಇವತ್ತು ಮಾಡಿದ್ರೆ ನನಗೆ ಭಾಳ ಸಂತೋಷ. ಸರ್ ನಮಸ್ತೆ ಸರ್. ಹೇಳಮ್ಮ. ಇವಾಗ ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು. ಸರ್ಕಾರದ ಅಭಿಪ್ರಾಯ ನಿಮ್ದು?
ಅಭಿಪ್ರಾಯ ಸರ್ಕಾರ ಚೆನ್ನಾಗಿ ಐತಮ್ಮ. ಈಗ ಚೆನ್ನಾಗಿ ನಡ್ಸತಿ. ಈಗ ಜನಗಳಿಗೆಲ್ಲ ಬಡವರ ಬಗ್ಗರಿಗೆ ದುಡ್ಡು ಕೊಡ್ತಾರೆ. ಗೃಹಲಕ್ಷ್ಮಿನ ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಫ್ರೀ ಮಾಡ್ಯಾರ. ಬರಗಾಲದಾಗ ಒಳ್ಳೇದಾಗೈತಿ. ಇವಾಗೇನು ಮಹಿಳೆಯರಿಗೆ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದು ನಿಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಸಿಗ್ತಿದೆಯಾ? ಸಿಗ್ತೈತಿ. ಇವಾಗ ಸರ್ಕಾರಕ್ಕೆ ಒಂದು 10 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ನೀವು ಇಷ್ಟಪಡ್ತೀರಾ? 10ರಾಗ 8 ಕೊಡ್ತಾವ ನೋಡ್ರಿ. ಇವಾಗ ರಾಜ್ಯ ಸರ್ಕಾರ ಬಂದು 1 ವರ್ಷ ಆಗಿದೆ ಸರ್, ಅದು ನಿಮ್ಮ ಸರ್ಕಾರದ ಅಭಿಪ್ರಾಯ ಏನು ಹೇಳಿ ಸರ್? ಅದು ಕೆಲವರಿಗೆ ಅನುಕೂಲ ಆಗೈತಿ, ಕೆಲವರಿಗೆ ಅನುಕೂಲ ಆಗಿಲ್ಲ. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಸುಮ್ಮನೆ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೈತಿ. ಅಲ್ಲ ಸರ್, ಇವಾಗ ಮಹಿಳೆಯರಿಗೆ ಉಚಿತ ಬಸ್ಸು, ಗೃಹಲಕ್ಷ್ಮಿ ಇದೆಲ್ಲ ಕೊಡ್ತಿದೆ, ಅದು ಇದರಿಂದ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗೂ ಯೂಸ್ ಆಗ್ತಿಲ್ಲ ಅಂತ ಕೆಲವ್ರಿಗೆ ಬಂದೈತಿ, ಕೆಲವ್ರಿಗೆ ಬಂದಿಲ್ಲಮ್ಮ. ಸರ್ ನಮಸ್ತೆ ಸರ್. ರಾಜ್ಯ ಸರ್ಕಾರ ಬಂದು 1 ವರ್ಷ ಆಗಿದೆ ಸರ್, ಸರ್ಕಾರದ ಅಭಿಪ್ರಾಯ ಏನು ಸರ್? ಮೇಡಮ್ ಅವರೆಲ್ಲ ಫ್ರೀ ಅಂತ ಕೊಟ್ರಲ್ಲ, ಅಭಿವೃದ್ಧಿ ಏನು ಮಾಡಿದಾರೆ? ಎಲ್ಲ ಬರೀ ಫ್ರೀ ಕೊಡ್ತಾರೆ. ಫ್ರೀ ಕೊಟ್ಟರೆ ಅಭಿವೃದ್ಧಿ ಏನಿಲ್ಲ. ಫ್ರೀ ಅಷ್ಟೇ ಬಿಟ್ರೆ ಅಭಿವೃದ್ಧಿ ಏನೂ ಮಾಡಲ್ಲ ಅವರು. ಎಲ್ಲ ಫ್ರೀ ಅಷ್ಟೇ ಬಿಟ್ಟರೆ ಏನು ಮಾಡಲ್ಲ. ನಮಗೆ ಬರಗಾಲ ಬಂದೈತಿ, ನೀರಿಲ್ಲ ಕುಡಿಯೋಕೆ. ನೀರಿನ ಭಾರಿ ಸಮಸ್ಯೆ ಆಗೈತಿ. ಹೊಲಗಳಿಗೆಲ್ಲ ನೀರು ಎರ್ಕೊಳಕ್ಕೆ ಬೋರ್ನ ನಾವು ನೆರವರಿಗೂ ತರಬೇಕು. ಫಿಲ್ಟರ್ ನೀರು ಸಿಗಿಲ್ಲ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಅಲ್ಲ ಸರ್, ಈಗ ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಈ ತರ ಗೃಹಲಕ್ಷ್ಮಿ ಇದೆಲ್ಲ ಕೊಡ್ತಿದ್ಯಲ್ಲ, ಅದೆಲ್ಲ ಅವರಿಗೆ ಯೂಸ್ ಆಗಿದೆಯಲ್ಲ? ಮೇಡಮ್ ಅವ್ರು ಫ್ರೀ ಕೊಡ್ರ ಅಂದ್ರೆ ಶಾಲಾ ಮಕ್ಕಳು ಸ್ಕಾಲರ್ಶಿಪ್ ತೆಗೆದ್ರು. ಸ್ಕಾಲರ್ಶಿಪ್ ಬರಲ್ಲ. ಚಾಪಕ್ಕಾದಾಗ 50 ರೂಪಾಯಿ ಇದ್ದದ್ದು 100 ರೂಪಾಯಿ ಮಾಡಿದ್ದಾರೆ. ಚಾಪಕ್ಕಾದಾಗ 200 ರೂಪಾಯಿ ಇದ್ದದ್ದು 400 ರೂಪಾಯಿ ಮಾಡಿದ್ದಾರೆ. ಟಿ ಸಿನ 1.5 ಲಕ್ಷಕ್ಕೆ ಬರೋವು ಈಗ 2.5 ಲಕ್ಷ ಬೇಕು. ಮತ್ತು ಅವನ್ನೆಲ್ಲ ಹೆಚ್ಚಿಗೆ ಮಾಡಿ ಮತ್ತೆ ಇಂದು ಫ್ರೀ ಮಾಡಿದ್ರೆ ಏನು ಮಾಡ್ತೀವಿ ಮೇಡಮ್? ಸರ್ ನಮಸ್ತೆ ಸರ್. ನಮಸ್ತೆ. ಇವಾಗ ರಾಜ್ಯ ಸರ್ಕಾರ ಬಂದು 1 ವರ್ಷ ಆಗಿದೆ ಸರ್, ಸರ್ಕಾರದ ಅಭಿಪ್ರಾಯ ಏನು? ಸರ್ಕಾರ ಸುಮ್ಮನೆ ಫ್ರೀ ಬಸ್ ಇದೆಲ್ಲ ಮಾಡಿದ್ರೆ ಜೆಂಟ್ಸಿಗೆ ಏನು ಸೀಟು ಸಿಗಲ್ಲ. ಬಸ್ಗಳೆಲ್ಲ ಹೆಣ್ಮಕ್ಳು ಕೆಪ್ಪಿಗೆ ಹೊಡೆದಾಡ್ತಾರೆ. ಇದೆಲ್ಲ ಯಾರಿಗೂ ಅನುಕೂಲ ಆಗಿಲ್ಲ. ಗಂಡು ಮಕ್ಳು ಸೀಟು ಸಿಗೋದಿಲ್ಲ. ಅವ್ರು ನೋಡಿ ನಾವು ಗಂಡು ಮಕ್ಕಳು ವಾರಿ ಬಂದು ನಿಂತ್ಕೋಬೇಕು. ಸುಮ್ಮನೆ ಈ ಫ್ರೀ ಸ್ಕೂಲು ಕಾಲೇಜ್ ಹುಡ್ರಿಗೆ ಸ್ಕೂಲ್ ಹುಡ್ರಿಗೆ ಫ್ರೀ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಫ್ರೀ ಬಸ್ ಮಾಡಿ ರೈತರಿಗೆಲ್ಲ ತೊಂದರೆ. ಇಲ್ಲಿ ಬಸ್ಗಳು ನಿಲ್ಲಿಸಲ್ಲ. ಅಷ್ಟೊಂದು ಪ್ರಾಬ್ಲಮ್ ಆಗೈತಿ. ಅವ್ರೇನೋ ಗ್ಯಾರಂಟಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಕೆಲವರು ಬಡವರು ಅನುಕೂಲ ಆಗೈತಿ, ಕೆಲವರಿಗೆ ಸಮಸ್ಯೆ ಇದಾವೆ. ಬೆಳೆ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ. ನೀರಿನ ಸಮಸ್ಯೆ ಐತಿ ಸರ್. ಇವಾಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದಾರ, ಗೃಹಲಕ್ಷ್ಮಿ, ಆಮೇಲೆ ಫ್ರೀ ಬಸ್, ಯುವ ನಿಧಿ ಇದೆ. ಬಂದರಿ ಬಂದ್ರಿ ಬರಲಿಲ್ದಾರಿಗೆಲ್ಲ ಹಂಗಾಗೈತಿ. ಇದು ನಾವೆಲ್ಲರಿಗೆ ಗ್ಯಾರಂಟಿ ಕೊಡೋದು ಅಂತ ಹೇಳ್ತಾರೆ. ಬಂದರಿ ಬಂತು ಬರಲಿಲ್ದಾರಿಗೆಲ್ಲ ಕೆಲವರೆಲ್ಲ ಎಲ್ಲ ಓಡಾಡ್ತದೆ. ಇದಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹೊಡ್ತಾರೆ, ಸೆಕ್ರೆಟರಿ ಹೊಡ್ತಾರೆ ಬಂದಲ್ಲ ಅಂತಂದು. ಗ್ಯಾರಂಟಿ ಕೊಟ್ಟಿದ್ರಿಂದ ಕಾಮಗಾರಿಗಳೆಲ್ಲ ನಿಂತಿದ್ದಾವೆ ಅಂತ ಹೇಳ್ತಿದ್ದಾರೆ. ನಿಂತದವ್ರಿ, ಕಾಮಗಾರಿಗಳೆಲ್ಲ ನಿಂತದವ. ಏನು ಕೆಲಸ ನಡೀತಾ ಇಲ್ಲ. ಸರ್ಕಾರಕ್ಕೆ ಒಂದು 10 ಅಂಕಗಳಲ್ಲಿ ಎಷ್ಟು ಅಂಕಗಳು ಕೊಡಕ್ ನೀವು ನಾವು 1 ಅಂಕ ನೋಡ್ರಿ ಕೊಡೋದು. ಏನೇನು ಕೊಡ್ತೀರ ಅಂಕನ ಅವರಿಗೆ? ನಮಸ್ತೆ ಸರ್. ನಮಸ್ತೆ ಹೇಳಿ. ರಾಜ್ಯ ಸರ್ಕಾರ ಬಂದು 1 ವರ್ಷ ಆಯ್ತು, ಸರ್ಕಾರದ ಅಭಿಪ್ರಾಯವೇನು ಸರ್ ನಿಮಗೆ? ಸರ್ಕಾರ ಅದೇ ಇವಾಗ ಏನು ಅಭಿವೃದ್ಧಿ ಮಾಡಿಲ್ಲ. ಈ ಬಸ್ಸಿಂದು ಇದೆಲ್ಲ ನಿಲ್ಲಿಸ್ಬೇಕಂತ ಇದು ಫ್ರೀ ಮಾಡಿರೋದು ಅವೆಲ್ಲ. ಅದೇ ಗ್ಯಾರಂಟಿಗಳನ್ನ ಕೊಡ್ತಿದೆಯಲ್ಲ, ಅದು ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕು. ಈಗ ಗ್ಯಾರಂಟಿಗಳನ್ನ ಕೊಡ್ತಿದಾರಲ್ಲ, ಇದರಿಂದ ಕಾಮಗಾರಿಗಳು ನಡೀತಾ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಅದೇ ಕಾಮಗಾರಿಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಇವಾಗ ಮತ್ತೆ ಫ್ರೀ ಎಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ಸು ಮತ್ತೆ ವಿದ್ಯುತ್, ಗೃಹಲಕ್ಷ್ಮಿ ಈ ತರ ಎಲ್ಲ ಕೊಟ್ಟಿದಾರಲ್ಲ, ಇದ್ರ ಉಪಯೋಗ ನಿಮ್ಮನೆ ಹೆಣ್ಮಕ್ಳಿಗೆ ಆಗ್ತಿಲ್ವಾ ಅಂತ? ಇದು ಗೃಹಲಕ್ಷ್ಮಿ ಆಗುತ್ತೆ, ಎಲ್ಲರಿಗೂ ಆಗ್ತದೆ. ಗೃಹಲಕ್ಷ್ಮಿ ಎಲ್ಲರಿಗೂ ಆಗ್ತದೆ. ಬಸ್ಸಿಂದ ಒಂದು ನಿಲ್ಲಿಸ್ಬೇಕು. ಅದೇ ಮಾಮೂಲಿ ನಡೀತಾ ಇದೆಯಲ್ಲ, ಅದೇ ಸರ್ಕಾರನೇ. ಅದೇ ಇವಾಗ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಉಪಯೋಗ ಆಗೋ ತರ. ಈಗ ಬಸ್ ಫ್ರೀ ಬಸ್ ಇದೆಲ್ಲ ತೆಗೆಯೋದೇ ಒಳ್ಳೇದು. ಇದರಿಂದೇನು ಅಷ್ಟು ಇದಿಲ್ಲ, ಅವಶ್ಯಕತೆ ಇಲ್ಲ. ಅದ್ರದ್ದು ಗ್ಯಾರಂಟಿಗಳು ತೆಗೆಯೋದೇ ಇದು. ಅದೇ ಈಗ ಸರ್ಕಾರಕ್ಕೆ 10 ಅಂಕಗಳಲ್ಲಿ ಎಷ್ಟು ಅಂಕಗಳನ್ನ ಕೊಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ? 10ಕ್ಕೆ ಒಂದು 3-4 ಕೊಡ್ಬೋದು ಸರ್. ಈಗ ರಾಜ್ಯ ಸರ್ಕಾರ ಬಂದು 1 ವರ್ಷ ಆಗಿದೆ ಸರ್, ಈಗ ಸರ್ಕಾರದ ಅಭಿಪ್ರಾಯ ಏನು ಹೇಳಿ ಸರ್? ಸರ್ಕಾರದ ಅಭಿಪ್ರಾಯ ಹೇಳ್ಬೇಕಂತಂದರೆ, ಇವತ್ತು ಬಂದು 1 ವರ್ಷ ಆದರೂ ಕೂಡ ಯಾವುದೇ ರೀತಿಯಿಂದ ಅಭಿವೃದ್ಧಿ ಶೂನ್ಯ. ಈ KSRTC ಬಸ್ಸು ವಿದ್ಯಾರ್ಥಿಗಳಿಗೆ ಬಿಟ್ಟಿರೋದ್ರಿಂದ ಭಾಳ ತೊಂದರೆ ಆಗಿತ್ತು ವಿದ್ಯಾರ್ಥಿಗಳಿಗೆ. ಅದರಿಂದ ಏನು ಉಪಯೋಗ ಇಲ್ಲ ಸರ್. ಮತ್ತೆ ಹೆಣ್ಮಕ್ಳಿಗೆ ಇವಾಗೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಿರೋದು, ಗೃಹಲಕ್ಷ್ಮಿ, ವಿದ್ಯುತ್ ಇದ್ರದ್ದೆಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಏನು ಉಪಯೋಗ ಆಗಿಲ್ಲ ಅಂತೀರಾ? ಅದರಿಂದ ಕೆಲವರಿಗೆ ಬಡವರಿಗೆ ಉಪಯೋಗ ಆಗಿದೆ. ಎಲ್ಲರಿಗೂ ಉಪಯೋಗ ಆಗಿತ್ತು ಅಂತ ಏನು ಹೇಳಕ್ಕೆ ಬರೋಲ್ಲ. ಸ್ವಲ್ಪ ಮಟ್ಟಿಗೆ ಅರ್ಧ ಜನಕ್ಕೆ ಉಪಯೋಗ ಆಗಿತ್ತು. ಅದೇ ಇವಾಗ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಕಾಮಗಾರಿಗಳು ನೀಟಾಗಿ ಆಗ್ತಿಲ್ಲ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೇಳಕ್ ಏನು? ಕಾಮಗಾರಿಗೆ ಅಂತ ಬಂದರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ. ಏನು 1 ರೂಪಾಯಿ ಅಭಿವೃದ್ಧಿ ಆಗಿಲ್ಲ ಹಳ್ಳಿಗಳಲ್ಲಿ. ಸರ್ಕಾರಕ್ಕೆ ಈಗ 10 ಅಂಕಗಳಲ್ಲಿ ಎಷ್ಟು ಅಂಕಗಳನ್ನ ಕೊಡಕ್ಕೆ ನೀವು ಇಷ್ಟಪಡ್ತೀರಿ? 1% ಕೊಡ್ಬೋದು. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಈಗ ರಾಜ್ಯ ಸರ್ಕಾರ ಬಂದು 1 ವರ್ಷ ಆಯ್ತು ಸರ್, ಈಗ ಸರ್ಕಾರದ ಅಭಿಪ್ರಾಯ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸರ್ಕಾರದ ಅಭಿಪ್ರಾಯ ಅಂದ್ರೆ ನೋಡಮ್ಮ, ಮೊದಲು ಗ್ರಾಮ
ಗ್ರಾಮಾಭಿವೃದ್ಧಿ ಇಲ್ಲ. ಗ್ರಾಮಾಭಿವೃದ್ಧಿ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಅನುದಾನ ಬರಬೇಕು. ಅನುದಾನ ಇಲ್ಲ. ಇಲ್ಲಿ ಸಂಬಂಧಪಟ್ಟಂಥ ಯಾರು ಆ ಮೆಂಬರ್ಗಳು ಆಯ್ಕೆ ಮಾಡಿರ್ತೀವಲ್ಲ ಅವ್ರನ್ನ ನಾವು ಕ್ಲಾಸ್ ತಗೊಂತೀವಿ. ಕಾರಣ ಏನು? ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಕಮ್ಮಿ ಇರುತ್ತೆ, ಲೈಟಿನ ವ್ಯವಸ್ಥೆ ಇರುತ್ತೆ, ಚರಂಡಿ ವ್ಯವಸ್ಥೆ ಇರುತ್ತೆ. ಅದು ಕಾಮಗಾರಿ ಮಾಡ್ಬೇಕಂತ ಹೇಳಿದ್ರೆ ಕಾಮಗಾರಿಗೆ ಅವರಿಗೆ ಅಮೌಂಟ್ ಇರಲ್ಲ ಸರ್ಕಾರದಿಂದ. ಆವಾಗ ಅವ್ರಿಗೆ ನಮಗೆ ಒಂದು ವಾಗ್ವಾದ ಬೆಳೆಯುತ್ತೆ. ಆ ವಾಗ್ವಾದ ಬೆಳೆದ ಸಂಬಂಧದಲ್ಲಿ ಏನಾಗುತ್ತೆ ಅಂದರೆ ಘರ್ಷಣೆಗಳಾಗ್ತವೆ. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಈಗ ರಾಜ್ಯ ಸರ್ಕಾರ ಬಂದು ಒಂದೊಂದು ವರ್ಷ ಆಯ್ತು ಸರ್. ಈ ಸರ್ಕಾರದ ಅಭಿಪ್ರಾಯ ಏನು ಹೇಳ್ತಾರೆ ನಿಮ್ಗೆ? ಎಲ್ಲ ಜೀರೋ ಕೊಡಮ್ಮ, ಏನು ಕೆಲಸ ಇಲ್ಲ. 200 ರೂಪಾಯಿ ಕೆಜಿ ಬ್ಯಾಳೆ, ಈ 500 ರೂಪಾಯಿ ಕೆಜಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ 100 ರೂಪಾಯಿ ಐತೆ. ಈಗ ಏನು ಲಾಭ ಇಲ್ಲಮ್ಮ. ಸುಮ್ಮನೆ ಗ್ಯಾರಂಟಿ ಆದರೆ ನಾನು ಒಂದು ವರ್ಷ ಆಯ್ತು, 6 ತಿಂಗಳಾಯ್ತು ಗೌರ್ಮೆಂಟ್ ಬಸ್ಸೇ ಹತ್ತಿಲ್ಲ. ರಶ್ ಅಂದ್ರೆ ರಶ್. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಏನಮ್ಮ ಮಳೆ? ಈಗ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಸರ್. ಈ ಸರ್ಕಾರದ ಅಭಿಪ್ರಾಯ ಏನು ಹೇಳಿ ಸರ್? ಅಲ್ಲ 11 ತಿಂಗಳಾಯ್ತು ಸರ್ಕಾರ ಬಂದು, ನಮಗೆ ಮಳೆ ಇಲ್ಲ, ಏನಿಲ್ಲ. ಬರ ಬಂದ್ಬಿಡತಿ, ತಿನ್ನಕ್ಕೂ ಕೂಳಿಲ್ಲ. ಹೆಣ್ಣು ಮಕ್ಕಳಿಗೆ ಏನು 2,000 ಕೊಡ್ತಂದ್ರೆ ಉಪಯೋಗ ಇಲ್ಲ. ಉಣ್ಣಕ್ಕೆ ಕಾಳಿಲ್ಲ. ಸರ್ಕಾರ ಏನು ಉಪಯೋಗ ಇಲ್ಲಮ್ಮ, ಎಲ್ಲ ಜೀರೋ ಮಾಡಿಬಿಟ್ರಿ. ಸರ್ ಅದೇ ಈಗ ಗ್ಯಾರಂಟಿ ಕೊಡ್ತಿರೋದ್ರಿಂದ ಈ ಕಾಮಗಾರಿ ಏನು ಉಪಯೋಗ ಇಲ್ಲಮ್ಮ. ಗ್ಯಾರಂಟಿ ಏನು ಒಬ್ರು ಕೊಟ್ಟರು, ಒಬ್ರು ಬಿಡು. ಒಂದು 75% ಕೊಟ್ಟಿಲ್ಲ. ಕಾರ್ಪೊರೇಟ್ ಕೊಟ್ಟಿರ್ಬೋದು, ಅದೇ ಗ್ಯಾರಂಟಿ ಅವ್ರದ್ದು. ಈಗ ಸರ್ಕಾರಕ್ಕೆ 10 ಅಂಕಗಳಲ್ಲಿ ಎಷ್ಟು ಅಂಕಗಳು ಕೊಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ? ನೋಡಮ್ಮ, ನಮಗೇನಮ್ಮ ರೈತರಿಗೆ ಉಪಯೋಗ ಇಲ್ಲ. ನಮ್ಮ ರೈತರಿಗೆ ಉಪಯೋಗ. ಹೆಣ್ಮಕ್ಳಿಗೆ ಬಸ್ ಚಾರ್ಜಿ 2,000 ಕೊಡ್ತಂದ್ರೆ 2,000 ನಮ್ಮ ಹೆಣ್ಮಕ್ಳಿಗೆ ಬಂದೇ ಇಲ್ಲ. 10-11 ತಿಂಗಳಾಯ್ತು ಬಂದೇ ಇಲ್ಲ. ಏನು ಉಪಯೋಗ? ಕಾಂಗ್ರೆಸ್ ಸರ್ಕಾರ ಜೀರೋ ಮಾಡ್ರಿ. ಈಗ ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಸರ್. ಈ ಸರ್ಕಾರದ ಅಭಿಪ್ರಾಯ ಏನು? ಈ ಸರ್ಕಾರ ಬಂದಿರೋದು ಭ್ರಷ್ಟಾಚಾರ ಐತಿ. ಯಾಕಂದ್ರೆ ರೈತರಿಗೆ ಅನುಕೂಲ ಇಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಇಲ್ಲ. ವಿದ್ಯಾರ್ಥಿಗಳು ದುಡ್ಡೆಲ್ಲ ತಗೊಂಡೋಗಿ ಬಾಗಿಗಳು ಮಾಡ್ತೀನಿ ಅಂತಂದು ಸಿದ್ದರಾಮಯ್ಯ ದೊಡ್ಡ ಎಸ್ತಿಗೆ ಮಾಡಕ್ಕೆ ಹೋಗಿ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ. ಕಾರ್ಮಿಕರ ಮಕ್ಕಳಿಗೆ ಹಿಂದೆ BJP ಸರ್ಕಾರ ಇದ್ದಾಗ ಒಂದು SLC ಓದೋ ಮಗುಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿತ್ತು. ಆಮೇಲೆ PUC ಓದೋ ಮಕ್ಕಳಿಗೆ 15-20 ಸಾವಿರ ತನಕ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು. ಅದೆಲ್ಲ ಜೀರೋ ಆಗಿದೆ. ಗ್ಯಾರಂಟಿಗಳು ಯಾವುದು ಸರಿಯಾಗಿ ಜನರಿಗೆ ತಲುಪ್ತಿಲ್ಲ ಅಂತ ಅವರ ಒಂದು ಸುಖಕ್ಕೋಸ್ಕರ ಮಾಡ್ಕೊಂಡಿರೋದು ಸರ್ಕಾರ. ಅವ್ರೇನು ಈಗ ನಾನು ಸರ್ಕಾರ ನಡೆಸ್ಬೇಕು ಅನ್ನೋ ಒಂದು ಆಸೆಯಿಂದ ಗ್ಯಾರಂಟಿಗಳು ಮಾಡಿಬಿಟ್ಟು, ಗ್ಯಾರಂಟಿಗಳು ಮಾಡ್ದಲ್ಲೇ ಸರ್ಕಾರ ನಡೆಸ್ಬೇಕು. ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು. ಅದು ಸರ್ಕಾರ ನಿಜವಾದ ಸರ್ಕಾರ. ಇದೆಲ್ಲ ಕಳ್ಳ ಸರ್ಕಾರ ಇದು. ಸರ್ ಹಂಗಾರೆ ಈ ಸರ್ಕಾರಕ್ಕೆ ಎಷ್ಟು ಅಂಕಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಎಷ್ಟು ಅಂಕ ಕೊಡ್ತೀಯಮ್ಮ, ಅದೇನು ಮಣ್ಣು ಮುಚ್ಚೋ ಸರ್ಕಾರ ಇದು. ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇದು. ಡೂಪ್ಲಿಕೇಟ್ ಸರ್ಕಾರ. ಇದಕ್ಕೆಲ್ಲ 0 ಪಾಯಿಂಟ್. ಇದಾಗಿತ್ತು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರದ ಸಮೀಕ್ಷೆಯ ವರದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್. ನಾನು ಸ್ಪಂದನ, ದಾವಣಗೆರೆ.